ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಸ್ಕೈ ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 65ರಿಂದ 75,000ದಲ್ಲಿ ಯಾವ ಲ್ಯಾಪ್ಟಾಪ್ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ನೀವು ಆ ಬಜೆಟಲ್ಲಿ ಸುಮಾರು ಲ್ಯಾಪ್ಟಾಪ್ಗಳಾದರೆ ನೋಡ್ತಾ ಇರ್ತೀರಾ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಜಾಸ್ತಿ ಲ್ಯಾಪ್ಟಾಪ್ ರೆಕಮೆಂಡೇಷನ್ ಮಾಡಲ್ಲ. ಅದರಲ್ಲಿ ನಿಮಗೆ ನಮ್ಮದು 5-6 ನಾನು ರೆಕಮೆಂಡ್ ಮಾಡಿದ್ದೀನಿ ಅಂತ ಅಂದರೆ ಅದರಲ್ಲೂ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಒಂದು 3-4 ಲ್ಯಾಪ್ಟಾಪ್ಗಳನ್ನ ಮಾತ್ರನೇ ಸಜೆಸ್ಟ್ ಮಾಡ್ತೀನಿ. ಆ 3-4ರಲ್ಲೂ ಒಂದೆರಡು ಲ್ಯಾಪ್ಟಾಪ್ ಇನ್ಡೆಪ್ತ್ ರಿವ್ಯೂ ನಮ್ಮ ಚಾನಲಲ್ಲಿ ಇರುತ್ತೆ. ಅದನ್ನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಫಸ್ಟು ಬೆಸ್ಟ್ ಲ್ಯಾಪ್ಟಾಪ್ 65,000ದಲ್ಲಿ ಅಂತ ಅಂದರೆ ಈ ಲ್ಯಾಪ್ಟಾಪ್ ಒಂದು 2-3 ಮಂತ್ಸ್ ಹಿಂದೆ 60,000ಕ್ಕೆ ಬರೋದು. ಇವಾಗ ಎಲ್ಲ ಲ್ಯಾಪ್ಟಾಪ್ಗಳ ಮೇಲೇನು ಪ್ರೈಸು ಜಾಸ್ತಿ ಮಾಡಿರೋದ್ರಿಂದ ಇದು ಕೂಡ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇದು ನಿಮಗೆ ಅರೌಂಡ್ 63,000ಕ್ಕೆ ಬರುತ್ತೆ. ಕಾರ್ಡ್ ಆಫರ್ ಏನೋ ಯೂಸ್ ಮಾಡಿದ್ದೀರಾ ಅಂತಂದರೆ 1,000-1,500 ಡಿಸ್ಕೌಂಟ್ ಇರುತ್ತೆ. ಸೊ ಒಂದು ನಿಮಗೆ 61,000-62,000ದಲ್ಲಿ ಈ ಲ್ಯಾಪ್ಟಾಪ್ ಬರುತ್ತೆ. ಅದೇ ಐಡಿಯಾ ಪ್ಯಾಡ್ ಲೆನೋವೋ ಸ್ಲಿಮ್ 3. ಈ ಲ್ಯಾಪ್ಟಾಪ್ ಅಲ್ಲಿ ಬಿಲ್ಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಡಿಸ್ಪ್ಲೇ ಮೇಲೆ ನೋಡ್ತಾ ಇರಬಹುದು, ಡಿಸೈನ್ ಆಗಲಿ ಬಿಲ್ಡ್ ಕ್ವಾಲಿಟಿ ಆಗಲಿ ಹೇಗಿದೆ ಅಂತ. 15.6 ಇಂಚು IPS ಡಿಸ್ಪ್ಲೇ ಇರುತ್ತೆ. 300 ನಿಟ್ಸ್ ಬ್ರೈಟ್ನೆಸ್ ಇರುತ್ತೆ. ಅಂಡ್ ಇದರಲ್ಲಿ ಇಂಟೆಲ್ i7 13620H ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ 10 ಕೋರ್ಸ್ ಇರುತ್ತೆ ಮತ್ತು 16 ಥ್ರೆಡ್ಸ್ ಇರುತ್ತೆ. ಈ ಬೆಲೆಯಲ್ಲಿ ಇದು ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೂ ಹೇಳ್ಬೋದು. ಇದರಲ್ಲಿ ಇಂಟೆಲ್ ಗ್ರಾಫಿಕ್ಸ್ ಇರುತ್ತೆ. ಅಂಡ್ 16GB LPDDR5 RAM ನೊಂದಿಗೆ ಬರುತ್ತೆ. 512GB NVMe SSD ಇರುತ್ತೆ. ಬ್ಯಾಕ್ಲೈಟ್ ಕೀಬೋರ್ಡ್ ಇರುತ್ತೆ. ಫುಲ್ HD ವೆಬ್ ಕ್ಯಾಮ್ ಇರುತ್ತೆ ವಿತ್ ಪ್ರೈವೇಸಿ ಶಟರ್ ನೊಂದಿಗೆ. ಇದರಲ್ಲಿ 47 ವಾಟರ್ ಬ್ಯಾಟರಿ ಯೂಸ್ ಮಾಡಿದ್ದಾರೆ. ನಮ್ಮ ರಿಯಲ್ ಟೈಮ್ ಟೆಸ್ಟ್ ನಲ್ಲಿ 75% ಬ್ರೈಟ್ನೆಸ್ ಇಟ್ಟು ವಿಡಿಯೋ ಪ್ಲೇ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ಇದು ನಮಗೆ ಅರೌಂಡ್ 6 ಅವರ್ ಆದ್ರೆ ಬ್ಯಾಟರಿ ಬ್ಯಾಕಪ್ ಬಂತು. ಅಂಡ್ 1.6 kg ವೆಯ್ಟ್ ಇರುತ್ತೆ. ಇದರಲ್ಲಿ ಕೊಟ್ಟಿರುವ ಎಲ್ಲಾ ಪೋರ್ಟ್ಸ್ ಅಡ್ವಾನ್ಸ್ ಪೋರ್ಟ್ ಗಳನ್ನ ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಯಾವ್ಯಾವ ಪೋರ್ಟ್ ಎಲ್ಲ ಬಂದಿದೆ ಅಂತ. ಅಂಡ್ ಇದರಲ್ಲಿ Wi-Fi 6E ಇರುತ್ತೆ. ವಿಂಡೋಸ್ 11 ನೊಂದಿಗೆ ಬರುತ್ತೆ. MS Office 2021 ಇರುತ್ತೆ. PC ಮಾರ್ಕ್ ಟೆಸ್ಟ್ ನಲ್ಲಿ ಇದು 5,644 ಸ್ಕೋರ್ ಮಾಡಿದೆ. 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷ ಆಕ್ಸಿಡೆಂಟಲ್ ಡ್ಯಾಮೇಜ್ ಇರುತ್ತೆ. ಒಂದ್ ವೇಳೆ ನಿಮ್ ಕೈಯಿಂದ ಲ್ಯಾಪ್ಟಾಪ್ ಕೆಳಗಡೆ ಏನಾದ್ರು ಬಿತ್ತು ಡ್ಯಾಮೇಜ್ ಆಯ್ತು ಅಂತಂದ್ರೆ ಅದು ಕೂಡ ನಿಮಗೆ ವಾರಂಟಿನಲ್ಲೇ ಕ್ಲೈಮ್ ಆಗುತ್ತೆ. ಈ ಆಕ್ಸಿಡೆಂಟಲ್ ಡ್ಯಾಮೇಜ್ ಪ್ರೊಟೆಕ್ಷನ್ ಅನ್ನೋದು ಬೇರೆ ಯಾವ ಲ್ಯಾಪ್ಟಾಪ್ ಅಲ್ಲೂ ನಿಮಗೆ ಕೊಡ್ತಾ ಇಲ್ಲ. ಈ ಲ್ಯಾಪ್ಟಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಿಮ್ಗೆ ಬೇಕು ಅಂತಂದ್ರೆ ಅಲ್ಲಿಂದ ಬೈ ಮಾಡಬಹುದು. ನೀವು ಆ ಲಿಂಕ್ ಇಂದ ಬೈ ಮಾಡೋದ್ರಿಂದ ಈ ಚಾನಲ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಬ್ರ್ಯಾಂಡ್ ಆಗಿರಬೇಕು ಅಂತಂದ್ರೆ HP ಇಂದ HP ಲ್ಯಾಪ್ಟಾಪ್ 15 ಇದೆ. ರೈಟ್ ನಾವು ಈ ವಿಡಿಯೋ ರೆಕಾರ್ಡ್ ಮಾಡುವಾಗ ಇದರ ಬೆಲೆ ಅಮೆಝಾನ್ ಅಲ್ಲಿ 68,000 ಇದೆ. ಇದು ನಾರ್ಮಲ್ ಆಗಿ 70,000 ಇರುತ್ತೆ. ಈಗ 68,000ಕ್ಕೆ ಬರ್ತಿದೆ. ಈ ರೀತಿ ಪ್ರಾಡಕ್ಟ್ ಗಳ ಮೇಲೆ ಯಾವಾಗಾದ್ರೆ ಬೆಲೆ ಕಮ್ಮಿ ಬರುತ್ತೋ ಆಗ ಅಂತ ಪ್ರಾಡಕ್ಟ್ ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಯಾವುದೇ ಪ್ರಾಡಕ್ಟ್ ಗಳನ್ನ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ತಗೋಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ, ಅದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಮ ಹತ್ರ ಒಂದು ವೇಳೆ ಟೆಲಿಗ್ರಾಮ್ ಇಲ್ಲ ಅಂತಂದ್ರೆ ವಾಟ್ಸ್ಆಪ್ ಅಲ್ಲಿ ಜಾಯ್ನ್ ಆಗ್ಬೋದು, ಅದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಈಗ ಮತ್ತೆ ಮೇನ್ ಟಾಪಿಕ್ ಬರೋಣ. HP 15 ನಲ್ಲಿ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಡಿಸ್ಪ್ಲೇ ಡಿಸೈನ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ. ಡಿಸ್ಪ್ಲೇ ಆಗಲಿ ಬಿಲ್ಡ್ ಕ್ವಾಲಿಟಿಯಲ್ಲಿ ಇವರೆಲ್ಲೂ ಕಾಂಪ್ರೋ ಆಗಿಲ್ಲ. ಡಿಸೈನ್ ನೋಡ್ತಿರ್ಬೋದು ನೀವು ಸ್ಕ್ರೀನ್ ಮೇಲೆ ಹೇಗಿದೆ ಅಂತ. HP ಲೋಗೋ ಇರುತ್ತೆ. ಇದು 15.6 ಇಂಚ್ ಫುಲ್ HD ಡಿಸ್ಪ್ಲೇ ಯೂಸ್ ಮಾಡಿದರೆ. 300 ನಿಟ್ಸ್ ಬ್ರೈಟ್ನೆಸ್ ಇರುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಈ ಲ್ಯಾಪ್ಟಾಪ್ ನಲ್ಲಿ ಮೈನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಇಂಟೆಲ್ ಅಲ್ಟ್ರಾ 5 125H ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಟೋಟಲ್ 14 ಕೋರ್ಸ್ ಇರುತ್ತೆ. 4 P ಕೋರ್ ಇರುತ್ತೆ, 8 E ಕೋರ್ ಇರುತ್ತೆ, 2 LP ಕೋರ್ ಇರುತ್ತೆ. ಇದರಿಂದ ಈ ಲ್ಯಾಪ್ಟಾಪ್ ನ ನಾವು ಯೂಸ್ ಮಾಡ್ತಾ ಇರುವಾಗ ನೀವೇನಾದ್ರು ಮಲ್ಟಿಪಲ್ ಆಪ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಅಂತ ಇದು ಈಸಿಯಾಗಿ ನಿಮ್ಗೆ ಹ್ಯಾಂಡಲ್ ಮಾಡುತ್ತೆ. ಅಂಡ್ ಇದರಲ್ಲಿ 18 ಥ್ರೆಡ್ಸ್ ಇರುತ್ತೆ. ಪರ್ಫಾರ್ಮೆನ್ಸ್ ನಲ್ಲೂ ಇವರೆಲ್ಲೂ ಕಾಂಪ್ರೋ ಆಗಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ಇಂಟೆಲ್ ಗ್ರಾಫಿಕ್ಸ್ ಕಾರ್ಡ್ ಇರುತ್ತೆ. 16GB LPDDR5 RAM ನ ಯೂಸ್ ಮಾಡಿದ್ದಾರೆ. 512GB NVMe Gen 4 ಸ್ಟೋರೇಜ್ ಇರುತ್ತೆ. ಬ್ಯಾಕ್ ಲೈಟ್ ಕೀಬೋರ್ಡ್ ನೊಂದಿಗೆ ಬರುತ್ತೆ. ಫುಲ್ HD ವೆಬ್ ಕ್ಯಾಮ್ ಇರುತ್ತೆ. ಕ್ಯಾಮ್ರಾ ಕೂಡ ಚೆನ್ನಾಗೇ ಇದೆ. ಅಂಡ್ ಇದರಲ್ಲಿ 41 ವಾಟರ್ ಬ್ಯಾಟರಿನ ಯೂಸ್ ಮಾಡಿದ್ದಾರೆ. 41 ವಾಟರ್ ಬ್ಯಾಟರಿ ಯೂಸ್ ಮಾಡಿದ್ರು ಕೂಡ ಇದು ನಿಮಗೆ ಈ ರೇಂಜ್ಗೆ ಪರ್ಫಾರ್ಮೆನ್ಸ್ ಕೊಟ್ಟು 4 ಅವರ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. 2.4 kg ವೆಯ್ಟ್ ಇರುತ್ತೆ. ಸ್ವಲ್ಪ ಬಲ್ಕಿ ಆಗಿರುತ್ತೆ. ಕ್ಯಾರಿ ಮಾಡಕ್ಕೆ ಸ್ವಲ್ಪ ತೂಕ ಅಂತ ಅನ್ಸುತ್ತೆ. ಅಂಡ್ ಪೋರ್ಟ್ ಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಬೇಕಾಗಿರೋ ಎಲ್ಲಾ ಪೋರ್ಟ್ ಗಳನ್ನ ಕೊಟ್ಟಿದ್ದಾರೆ, ಯಾವ್ದನ್ನು ಮಿಸ್ ಮಾಡಿಲ್ಲ. ಅಂಡ್ ಇದರಲ್ಲೂ ಕೂಡ MS Office 2021 ಇರುತ್ತೆ. ವಿಂಡೋಸ್ 11 ನೊಂದಿಗೆ ಬರುತ್ತೆ. PC ಮಾರ್ಕ್ಸ್ ನೋಡೋದಾದ್ರೆ ಲೆನೋವೋದಲ್ಲಿ 5,644 ಬಂತು. ಈ HP ನಲ್ಲಿ 6,306 ಬಂದಿದೆ. ಪರ್ಫಾರ್ಮೆನ್ಸ್ ಪರವಾಗಿ ಲೆನೋವೋಗಿಂತ HP ಸ್ವಲ್ಪ ಬೆಟರ್ ಆಗಿದೆ. ಇದು ಕೂಡ 1 ವರ್ಷ ವಾರಂಟಿನೊಂದಿಗೆ ಬರುತ್ತೆ. ನಿಮ್ಮ ಮೈನ್ ಪ್ರಯಾರಿಟಿ ಪರ್ಫಾರ್ಮೆನ್ಸ್ ಅನ್ನೋದಾದ್ರೆ ನೀವು ಆಗ HP ನ ಕನ್ಸಿಡರ್ ಮಾಡಬಹುದು. ಅಂಡ್ ಇದೇ 70,000ದಲ್ಲಿ Acer Shift Go ಬರುತ್ತೆ. ಆ ಲ್ಯಾಪ್ಟಾಪ್ ನ ತಗೊಳಕ್ಕೆ ಹೋಗ್ಬೇಡಿ, ಯಾಕಂತಂದ್ರೆ ಆ ಲ್ಯಾಪ್ಟಾಪ್ ನಲ್ಲಿ ಪರ್ಫಾರ್ಮೆನ್ಸ್ ಪರವಾಗಿ ಅದರಲ್ಲಿ ಎಲ್ಲೂ ಕಾಂಪ್ರೋ ಆಗಿಲ್ಲ. ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ. ಬಟ್ ಅದರಲ್ಲಿ ನೀವು ಯೂಸ್ ಮಾಡ್ತಾ ಇದ್ದಷ್ಟು ಅದು ಮೆಟಲ್ ಬಾಡಿ ಆಗಿರೋದ್ರಿಂದ ಫುಲ್ ಹೀಟ್ ಬರುತ್ತೆ. ನೀವು ಯೂಸ್ ಮಾಡೋಕ್ಕೂ ಆಗಲ್ಲ. ಆ ರೀತಿ ಕೈಯೇ ಸ್ವಲ್ಪ ಸುಡೋ ಥರ ಫೀಲ್ ಆದರೆ ಆಗ್ತಾ ಇರುತ್ತೆ. ಕೀಬೋರ್ಡ್ ಸಹ
ನಿಮಗೆ ಸುಡೋ ಥರನೇ ಫೀಲ್ ಆಗ್ತಾ ಇರುತ್ತೆ. ಸೊ ಅದನ್ನು ಯೂಸ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಇರುತ್ತೆ. ಸೊ ಹಾಗಾಗಿ ನೀವೇನಾದ್ರು ಯಾರಾದರೂ ಏಸರ್ ಶಿಫ್ಟ್ ಗೋನ ಪ್ರಿಫರ್ ಮಾಡಬೇಕು ಅಂತ ನೋಡ್ತಾ ಇದ್ರೆ ಅದನ್ನ ತಗೊಳಕ್ ಹೋಗಬೇಡಿ. ಅಂಡ್ ನೆಕ್ಸ್ಟ್ ಲ್ಯಾಪ್ಟಾಪ್ ಆಲ್ ರೌಂಡರ್ ಲ್ಯಾಪ್ಟಾಪ್. ಇದರಲ್ಲಿ ಪರ್ಫಾರ್ಮೆನ್ಸ್, ಬ್ಯಾಟರಿ ಬ್ಯಾಕಪ್ ಪ್ರತಿ ಒಂದು ಚೆನ್ನಾಗೇ ಇರುತ್ತೆ. ಅದೇ ಲೆನೋವೋ ಐಡಿಯಾಪ್ಯಾಡ್ ಸ್ಲಿಮ್ 5. ರೈಟ್ ನಾವು ಇದರ ಬೆಲೆ ನಮಗೆ ಅಮೆಝಾನ್ ಅಲ್ಲಿ 75,000 ಇದೆ. ನೀವೇನೋ ಕಾರ್ಡ್ ಆಫರ್ ಯೂಸ್ ಮಾಡ್ತೀರಾ ಅಂತಂದ್ರೆ 72-73,000ಕ್ಕೆ ಇದು ಬರುತ್ತೆ. ಇದು ಕೂಡ ಬಿಲ್ಡ್ ಕ್ವಾಲಿಟಿ ಮೆಟಲ್ ನೊಂದಿಗೆ ಬರುತ್ತೆ. ಡಿಸೈನ್ ಕೂಡ ಚೆನ್ನಾಗಿರುತ್ತೆ. ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಬೆಸಲ್ಸ್ ಸ್ಲಿಮ್ ಆಗಿದೆ. ಇದರಲ್ಲಿ 16 ಇಂಚ್ IPS ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ಇದೇ ಲ್ಯಾಪ್ಟಾಪ್ ಇದೇ ಮಾಡಲ್ ಅಲ್ಲಿ ಸೇಮ್ OLED ಡಿಸ್ಪ್ಲೇ ಇರೋ ವೇರಿಯಂಟ್ ಕೂಡ ಸಿಗುತ್ತೆ. ಅದು ನಿಮಗೆ 3,000 ಜಾಸ್ತಿ ಇರುತ್ತೆ. ಈಗ ಹೇಳ್ತಾ ಇರೋದು ನಾನು IPS ಡಿಸ್ಪ್ಲೇ. ಅದು ನಿಮಗೆ ಬೇರೆ ವೇರಿಯಂಟ್ OLED ವೇರಿಯಂಟ್ ನಿಮಗೆ ಅದು ಡಿಸ್ಪ್ಲೇ ಮಾತ್ರ ಚೇಂಜ್ ಇರುತ್ತೆ. ಅದು ಬಿಟ್ಟರೆ ಪರ್ಫಾರ್ಮೆನ್ಸ್ ಪ್ರತಿಯೊಂದು ಸೇಮೇ ಇರುತ್ತೆ. ಅದೊಂದು 3,000 ಮಾತ್ರ ಜಾಸ್ತಿ ಇರುತ್ತೆ. ಈ ಲ್ಯಾಪ್ಟಾಪ್ 100% sRGB ನೊಂದಿಗೆ ಬರುತ್ತೆ. ಸೊ ಇದರಿಂದ ಫೋಟೋಶಾಪ್ ಯೂಸ್ ಮಾಡೋರಿಗೆ ರಿಯಲ್ ಟೈಮ್ ಕಲರ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಂಟಿ ಗ್ಲೇರ್ ಡಿಸ್ಪ್ಲೇ ಇರುತ್ತೆ. TUV ಸರ್ಟಿಫೈಡ್ ನೊಂದಿಗೆ ಬರುತ್ತೆ. ಇದರಲ್ಲೂ ಕೂಡ HP ನಲ್ಲಿ ಯಾವ ಪ್ರೊಸೆಸರ್ ನ ಯೂಸ್ ಮಾಡಿದಾರೋ ಸೇಮ್ ಅದೇ ಪ್ರೊಸೆಸರ್ ಈ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ 14 ಕೋರ್ಸ್ ಇರುತ್ತೆ, 18 ಥ್ರೆಡ್ಸ್ ಇರುತ್ತೆ. PC ಮಾರ್ಕ್ ಟೆಸ್ಟ್ ನಲ್ಲಿ 6,326 ಸ್ಕೋರ್ ಮಾಡಿದೆ. ಇದರಲ್ಲಿ ಇಂಟಿಗ್ರೇಟ್ ಆರ್ಕ್ ಗ್ರಾಫಿಕ್ಸ್ ಇರುತ್ತೆ. 16 GB LPDDR5X RAM ನ ಯೂಸ್ ಮಾಡಿದ್ದಾರೆ. ಅಂಡ್ 512 GB NVMe SSD ಇರುತ್ತೆ. ಬ್ಯಾಕ್ ಲೈಟ್ ಕೀಬೋರ್ಡ್ ಇರುತ್ತೆ. ಫುಲ್ HD IR ಕ್ಯಾಮೆರಾ ಇರುತ್ತೆ. ಅಂಡ್ ಇದರಲ್ಲಿ 57 ವಾಟ್ ಅವರ್ ಬ್ಯಾಟರಿನ ಯೂಸ್ ಮಾಡಿದ್ದಾರೆ. ರಿಯಲ್ ಟೈಮ್ ಬ್ಯಾಟರಿ ಬ್ಯಾಕಪ್ ಟೆಸ್ಟ್ ನಲ್ಲಿ ಇದು ನಮಗೆ 4 ರಿಂದ 5 ಅವರ್ ಬಂತು. ಅದೇ OLED ವೇರಿಯಂಟ್ ಆದ್ರೆ ನಿಮಗೆ ಅಪ್ ಟು 6 ಅವರ್ ಬರುತ್ತೆ. ಇದರಲ್ಲಿ ಬೇಕಾಗಿರೋ ಎಲ್ಲಾ ಪೋರ್ಟ್ಸ್ ಗಳನ್ನೂ ಕೊಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೋಡಬಹುದು ಯಾವ್ಯಾವ ಪೋರ್ಟ್ ಎಲ್ಲ ಇದೆ ಅಂತ. ಅಂಡ್ ಇದರಲ್ಲಿ Wi-Fi 6E ಇರುತ್ತೆ, Windows 11 ಇರುತ್ತೆ, MS Office 2021 ನೊಂದಿಗೆ ಬರುತ್ತೆ. ಅಂಡ್ ನಿಮಗೆ ಆಲ್ ರೌಂಡರ್ ಲ್ಯಾಪ್ಟಾಪ್ ಬೇಕು ಅಂತ ಅಂದ್ರೆ ನೀವು ಈ ಲೆನೋವೋ ಐಡಿಯಾಪ್ಯಾಡ್ ಸ್ಲಿಮ್ 5 ನ ಕನ್ಸಿಡರ್ ಮಾಡಬಹುದು. ಅಂಡ್ ಮತ್ತೆ ಇನ್ನೊಂದ್ಸರಿ ಪ್ರೈಸು ಮತ್ತು ಲ್ಯಾಪ್ಟಾಪ್ ನ ಹೇಳ್ತೀನಿ. ನಿಮ್ ಬೆಸ್ಟ್ ನಿಮ್ಮ ಬಜೆಟ್ 65,000. ಅದರಲ್ಲಿ ನಿಮ್ಗೆ ಬೆಸ್ಟ್ ಲ್ಯಾಪ್ಟಾಪ್ ಬೇಕು ಅಂತಂದ್ರೆ ಲೆನೋವೋ ಐಡಿಯಾಪ್ಯಾಡ್ ಸ್ಲಿಮ್ 3 ನ ತಗೊಳ್ಳಿ. ನಿಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು, ಬ್ರಾಂಡೆಡ್ ಲ್ಯಾಪ್ಟಾಪ್ ಆಗಿರ್ಬೇಕು ಅಂತಂದ್ರೆ HP 15 ನ ತಗೋಬಹುದು. ನಿಮ್ಗೆ ಆಲ್ ರೌಂಡರ್ ಲ್ಯಾಪ್ಟಾಪ್ ಆಗಿರ್ಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು, ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿರ್ಬೇಕು ಅಂತಂದ್ರೆ ಆಗ ನೀವು ಲೆನೋವೋ ಐಡಿಯಾಪ್ಯಾಡ್ ಸ್ಲಿಮ್ 5 ನ ತಗೋಬಹುದು. ಹೀಗೆ ಹೇಳಿರೋ ಪ್ರತಿಯೊಂದು ಲ್ಯಾಪ್ಟಾಪ್ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ. ನೀವು ಬೇಕು ಅಂತಂದ್ರೆ ಅಲ್ಲಿಂದ ಬೈ ಮಾಡಬಹುದು. ತುಂಬಾ ಪ್ರಾಡಕ್ಟ್ಗಳು ಒಂದೊಂದ್ಸರಿ ಕಮ್ಮಿ ಬೆಲೆಗೆ ಬರ್ತಾ ಇರುತ್ತೆ. ಅಂತ ಪ್ರಾಡಕ್ಟ್ಗಳನ್ನ ನೀವು ಬೈ ಮಾಡಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಇಂತಹ ವಿಡಿಯೋಗಳು ಟೆಕ್ ವಿಡಿಯೋಸ್ ನೀವು ಮಿಸ್ ಆಗಬಾರ್ದು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದ್ಸರಿ ನಾವು ಕೊಡ್ತಾ ಇರೋ ಕಂಟೆಂಟ್ ಚೆಕ್ ಮಾಡಿ. ನಾವು ಕೊಡ್ತಾ ಇರೋ ಕಂಟೆಂಟ್ ನಿಮಗೆ ವರ್ತು ಅಂತ ಅನ್ಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.